ಗಂಡಗ ಬೈತಾಳ, ಈ ಹೊಲಸು ಶರೀರದ ಸಲುವಾಗಿ ಮೋಹ ಮಾಡಿ ನಾನು ಹಿಡಿಯಾಕ ಬಂದಿಯಲ್ಲೋ, ಏನೈತಿ ಅದ್ರೊಳಗ? ಮ್ಯಾಲ ತೊಗಲು ಮುಚ್ಚೇತಂತ ಚಂದ, ಮ್ಯಾಲಿನ ಚರ್ಮ ಒಂದು ಇಲ್ಲ ಅಂದ್ರ ಕೈಯಾಗ ಬಡಗಿ ಹಿಡ್ಕೊಂಡು ಓಡಾಡ್ಬೇಕು ನೀವು. ನೊಣ ಮೂತ್ರತಾವ, ಕೀವ ಮಾಂಸ ಮೂತ್ರ ಮಲಗಳಿಂದ ತುಂಬಿದಂತ ಈ ಹೊಲಸನ್ನ ನಾನಂತ ತಿಳ್ಕೊಂಡು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋತನ ಈ ಹೊಲಸಿಂದ ವ್ಯವಸ್ಥೆ ಮಾಡ್ತೀರಿ ನೀವು. ಇನ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ನಾರ್ತತಿದ. ಎದ್ದು ಕೂಡ್ಲಿ ಇದಕ್ಕೆ ಹಲ್ ತಿಕ್ಕಬೇಕು, ಎದ್ದು ಕೂಡ್ಲಿ ಸೋಪ್ ಹಚ್ಚಿ ತಿಕ್ಕ ತೊಳಿಬೇಕು, ಇದಕ್ಕೆ ಅರಿವಿ ಉಡಿಸ್ಬೇಕು, ಇದಕ್ಕೆ ಓಡಾಡ್ಸ್ಕೊಂಬರ್ಬೇಕು, ಇದಕ್ಕೆ ತಿನ್ನಿಸ್ಬೇಕು, ಇದಕ್ಕೆ ಸಾಯೋತನ ಬರೀ ಈ ಹೊಲಸಿನ ವ್ಯವಸ್ಥೆನ ಮಾಡಕತ್ತೇವಿ. ನಿಜವಾದ ಬಲ್ಲಿದರಾದ ಜ್ಞಾನಿಗಳು ಈ ಹೊಲಸನ್ನ ಏನ್ ತಿಳ್ಕೊಂತಾರ ಅಂದ್ರ, ಒಂದು ಬಾಡಿಗೆ ಮನೆ ಇದು, ನಾನು ಇದ್ದು ಹೋಗವ, ಇದು ನನ್ನ ಕಾಯಿಮ ಮನೆ ಅಲ್ಲ, ಹುಟ್ಟಿದ್ದು ಹೊಲಿ ಮನಿ, ಬಿಟ್ಟು ಹೊಂಟೆ ಕಾಯಿ ಮನಿ, ಎಷ್ಟಿದ್ದಾರೆ ಏನಿದು ಖಾಲಿ ಮನಿ ಅಂತ ಹೇಳಾರ. ಇದು ಖಾಲಿ ಆಗೋ ಮನಿ, ಇದು ಬಾಡಿಗೆ ಮನಿ, ಇದು ಬಿಟ್ಟು ಹೋಗೋ ಮನಿ. ಸುಮ್ಮನೆ 4 ದಿನ ಇರಾಕ ಕೊಟ್ಟಾರ. ಯಾರು ಕೊಟ್ಟಾರ? ಆ ಭಗವಂತ ಕೊಟ್ಟಾನ ನಮಗೆ ಇರಾಕ, ಈ ಮನಿ ಕೊಟ್ಟಾನ. ನೀವು ಮನಿನ ನಾನಂತ ಓಡಾಡಕತ್ತೀರಿ. ಇರಾಕ ಕೊಟ್ಟ ಮನಿ ಇದು ಹೊಲಿ ಮನಿ. ಇದೇನು ಬಹಳ ಶುಭ್ರವಾದ ಮನಿ ಅಲ್ಲ, ಹೊಲಸು ತುಂಬಿದಂತ ಮೈಲಿಗೆ ಆದಂತ ಹೊಲಿ ಮನಿ ಅಂತ ಕರೆದಾರೆ. ಹುಟ್ಟಿದ್ದು ಹೊಲಿ ಮನಿ, ಬಿಟ್ಟು ಹೊಂಟೆ ಕಾಯ ಮನಿ. ಈ ಕಾಯ ಅನ್ನುವಂಥದ್ದು ಬಹಳ ವೇಸ್ಟ್. ಇದನ್ನ ಬಿಡಿಸಿ ಬಿಡಿಸಿ ನೋಡಿದಾಗ ನಮಗೆ ಅರ್ಥ ಆಗ್ತತಿ. ನಾವು ತಪ್ಪು ತಿಳ್ಕೊಂಡೇವಿ. ಈ ಶರೀರ, ನಾನು 3 ಶರೀರ ಅದಾವ ನಮ್ಮ, ಒಬ್ಬೊಬ್ಬರಿಗೆ 3 ಶರೀರ ಅದಾವ. ಎಲ್ರಿ ಮತ್ ಒಂದ ಕಾಣ್ತತ್ಲ? ಈ ಕಣ್ಣಿಗೆ ಕಾಣುವಂತ ಶರೀರಕ್ಕ ಸ್ಥೂಲ ಶರೀರ ಅಂತ ಕರೀತಾರೆ. ಏನಂತಾರ? ಸ್ಥೂಲ ಅಂದ್ರೆ ಕಾಣುವಂತ ಶರೀರ, ಸ್ಥೂಲ ಶರೀರ. ಒಳಗ ಒಂದು ಶರೀರ ಐತಿ, ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಸೂಕ್ಷ್ಮ ಶರೀರ ಅಂತನೂ ಅಂತಾರೆ, ಲಿಂಗ ಶರೀರ ಅಂತನೂ ಕರೀತಾರೆ. ಅದಕ್ಕೆ ಯಾವ್ದದು? ಈ ಸ್ಥೂಲ ಶರೀರ ನಡೆಸೋದೇ ಸೂಕ್ಷ್ಮ ಶರೀರ. ಆ ಒಳಗ ಬಹಳ ಮಂದಿ ನಿಮಗೆ ಕನ್ಫ್ಯೂಸ್ ಮಾಡ್ತಾರ. ಅವರ ಆತ್ಮಕ್ಕೆ ಸದ್ಗತಿ ದೊರೆಯಲಿ ಹಾಕೋದಿಲ್ಲ, ಸ್ಟೇಟಸ್ ಹಾಕ್ತಾರ. ಆತ್ಮ ಪ್ರವೇಶವಾಯ್ತು, ಯಾರ್ದಾರ ಮೈಯ ದೇವ್ ಬಂತಂದ್ರ ಏನಂತಾರ? ಅವ್ರ ಮೈಯಾಗ ಆತ್ಮ ಹೊಕ್ಕತಿ. ತಪ್ಪು ಇದು, ಅದು ಆತ್ಮ ಅಲ್ಲ. ಮೈಯಾಗ ಹೊಕ್ಕಿದ್ದು ಸೂಕ್ಷ್ಮ ಶರೀರ. ಅರ್ಥ ಆಗಕತ್ತಿದ್ ನಾವ್ ಹೇಳೋದು? ಈ ಮೈಯಾಗ ದೇವ್ ಬರ್ತಾವ ಅಂತಾರ ನೋಡ್ರಿ. ದೇವ್ ಅಂದ್ರೆ ಬೇರೆ ಏನಲ್ಲ, ನಿಮ್ಮ ಮನಸ್ಸೇ. ಈಗೇನು ನೀವು ಅದು ಕಣ್ಣಿಗೆ ಕಾಣುವುದಿಲ್ಲ, ಆದ್ರೆ ಎಲ್ಲ ಮಾಡೋದು ಮನಸ್ಸು. ಆ ಮನಸ್ಸೇ 4 ರೂಪ ಆಗ್ತೈತಿ: ಬುದ್ಧಿ, ಚಿತ್ತ, ಅಹಂಕಾರ, ಮನಸ್ಸು. ಸ್ವಭಾವ ಕಣ್ತಿಗಿ, ನಿದ್ದೆ ಮಾಡಬಾರ್ದು. ಒಂದು ತೊಡೆ ಮಂದಿಗೆ ನಿದ್ದೆ ಬರ್ತೈತಿ ಅದನ್ನ ಹೇಳಾಕತ್ತೀವಿ ಅಂದ್ರೆ. ಯಾಕ? ಇದು ನಮ್ಮ ಸುದ್ದಿ. ಮಂದಿ ಸುದ್ದಿ ಹೇಳಿದ್ರೆ 2 ಕಿವಿ ನೆಟ್ಟಗಾಕೋ. ತಿಳಿಯಾಕತ್ತೈತಿಲ್ಲ ನಿಮ್ಗೆ ನಾವು ಹೇಳೋದು? ತಿಳಿಯಾಕತ್ತೈತಿಲ್ಲ? ಇದು ಬಹಳ ಮಹತ್ವದ ವಿಷಯ. ಲಕ್ಷ ಕೊಟ್ಟು ಕೇಳ್ರಿ. ಬುದ್ಧಿವಂತರಿಗಿದು ಬಹಳ ದಾಟಿಸುವಂತ ಮಾತುಗಳಿವು. ಇವು ಮತ್ತೆ ಬೇರೆ ಕಡೆ ಸಿಗೋಲ್ಲ, ಮತ್ತೆ ಸಿಗುವಂತ ಮಾತಲ್ಲ. ಲಕ್ಷ ಕೊಟ್ಟು ಕೇಳ್ರಿ. ನಾನು ತಪ್ಪು ತಿಳ್ಕೊಂಡಿನಿ, ನಾ ಯಾರಂತ. ಮನಸ್ಸು ನಾನೇನು, ಶರೀರ ಅಂತೂ ನಾನಲ್ಲ. ಇಷ್ಟೊತ್ತು ಹೇಳಿದ್ವಿ, ನೀವು ಶರೀರ ಅಲ್ಲ, ನೀವು ಸಾಯೋದಿಲ್ಲ. ಸಾಯ್ತೀರೇನು ನೀವು? ನಿಜವಾಗೂ ನೀವು ಯಾರು ಸಾಯೋದಿಲ್ಲ. ತಪ್ಪು ತಿಳ್ಕೊಂಡಿರು, ಬೈಕೊಂಡು ಹೋಳಿ ಹುಣ್ಣಿಮೆ ಮಾಡ್ತೀರಿ, ಎದೆ ಹುಡ್ಕೊಂಡು ಅಳತಾರ. ಈ ಹೆಣ್ಮಕ್ಳು ಅಳತಾರ ನೋಡ್ಬೇಕು. ಗಂಡ ಸತ್ತಿರ್ತಾನ, ಅವನಿಗೆ ಗೂಟ ಕೊಟ್ಟು ಗಾಡಿ ಕುಂತರಿಸಿರ್ತಾರ. ಏನಂತ ಅಳ್ತಿರ್ತಾರ? ರಾಗ ಮಾಡಿ ಹಾಡಿ ಅಳ್ತಿರ್ತಾರ. ಏನಂತಾರ? ಹೋದ್ಯಲ್ಲೋ, ಎಲ್ಲಿ ಹೋದ್ಯೋ ನನ್ನ ದೇವ್ರ, ಯಾವ ಗುಡ್ಡ ಸೇರಿದ್ಯೋ ನನ್ನ ದೇವ್ರ. ಆ ಕಡೆ ಉತ್ತರ ಕರ್ನಾಟಕದ ನೋಡ್ಬೇಕು, ಎಷ್ಟು ಚಂದ ಬೈಕೊಂತಾರ. ಹೋದ್ಯಲ್ಲೋ. ಮತ್ತ ಇವ್ರಿಗೆ ಪಕ್ಕ ಗೊತ್ತೈತಿ, ನಿಜವಾಗಿ ತತ್ವಜ್ಞಾನಿಗಳಂದ್ರೆ ಇವ್ರ ಹೆಣ್ಮಕ್ಳ ಎಷ್ಟು ಚಂದ ಅಂತಾರ. ಹೋದ್ಯಲ್ಲೋ ಅಂದ್ರೆ ಇವ್ರಿಗೆ ಪಕ್ಕ ಗೊತ್ತೈತಿ, ಇದು ಎದರಿಗೇನು ಕುಂತತಿ, ಇದು ನನ್ನ ಗಂಡಲ್ಲ, ನನ್ನ ಗಂಡ ಹೋಗ್ಯಾನ. ಹೌದಲ್ಲ? ಅವ ಹೋಗ್ಯಾನ, ಈ ಎದರಿಗೆ ಕುಂತದ ನನ್ನ ಗಂಡಲ್ಲ. ಮಾರಿಗೆ ತಿವುದ ಅಂತಾರ. ಯಾರಿಗೆ ಹೇಳಿ ಓದಿಯೋ ಮತ್ ಹೋಗಿದ್ದ ಮತ್ ಎದರಿಗೆ ಐತಲ್ಲ ಅಂದ್ರ ಅವ್ರಿಗೆ ಗೊತ್ತೈತಿ, ಇದು ನನ್ನ ಗಂಡಲ್ಲ, ಅವ್ ಒಳಗಿದ್ದವ್ ಹೋಗ್ಯಾನ.
ಸೂಕ್ಷ್ಮ ಶರೀರ, ಒಳಗಿರುವಂತ ಲಿಂಗ ಶರೀರ. ಮತ್ತ ಅದರ ನಾನೇನು ಅಂದ್ರೆ ಲಿಂಗ ಶರೀರನು ನೀವಲ್ಲ, ಇಂದ್ರಿಯಗಳು ನೀವಲ್ಲ, ಲಿಂಗ ಶರೀರನು ನೀವಲ್ಲ. ಈ 5 ಇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವು 5 ಜ್ಞಾನ ಇಂದ್ರಿಯ. ನೀವು ಇಂದ್ರಿಯಗಳು ಅಲ್ಲ. ನೀವು ಯಾರಂದ್ರೆ ತಿಳಿಯೋರು, ತಿಳಿಸಿಕೊಳ್ಳುವಂಥದ್ದು ನೀವಲ್ಲ. ಈ ಶಬ್ದ ಲಕ್ಷ್ಯದ ಇಟ್ಕೊಳ್ರಿ, ಇದು ಮರೆಯಬಾರದು, ಯಾವಾಗೂ ಈ ಶಬ್ದ ಮರೆಯಬಾರದು. ತಿಳಿಯುವವರು ನೀವು, ತಿಳಿಸಿಕೊಳ್ಳುವಂಥದ್ದು ನೀವಲ್ಲ. ಈಗ ಇದು ತಿಳಿಸುವಂಥದ್ದು, ಇದೇನು ತಿಳಿಸುವಂಥದ್ದು? ಇದು ಮೊಬೈಲ್ ತಿಳಿತತಿ. ಯಾರಿಗೆ ತಿಳಿತತಿ? ನನಗೆ ತಿಳಿತತಿ. ಇದು ನಾನಲ್ಲ. ಇದು ಏನಿದು? ಕೈ. ಇದು ತಿಳಿಸುವಂಥದ್ದು. ಈ ಕೈ ನಾನಲ್ಲ. ಕೈ ನೀವು ಬಾಳ ಮಂದಿ ತಪ್ಪು. ಕೈ ನಾನು. ಯಾರ ಒಂದು ಬಡದ್ರ ಬೆನ್ನಿಗೆ, ನನಗೆ ಬಡದ್ರಂತ, ನಿಮಗೆ ಬಡದಿಲ್ಲ, ಅವ್ರು ಬೆನ್ನಿಗೆ ಬಡದಾರ. ನೀವು ತಪ್ಪು ತಿಳ್ಕೊಂಡಿರಿ. ಈ ಕೈ ನಾನು ಅನ್ನೋದಾಗಿದ್ರ ಕೆಲವ್ರು ಕೈ ಕಡಿತಾರ. ಏನಾರ ಕಾಲು ಕಡಿಯೋದು ನೋಡಿಲ್ಲ, ಕೈ ಕಡಿ ಏನು ಗ್ಯಾಂಗ್ರಿಂಗ್ ಏನೋದು ಕಾಲು ತೆಗಿತಾರ. ನೀವು ಇರ್ತೀರಲ್ಲ. ಕಾಲು ನೀವಲ್ಲ, ಕೈ ನೀವಲ್ಲ, ಶರೀರ ನೀವಲ್ಲ. ಕೂದಲು ಕತ್ತರಿಸ್ತಾರ, ಅದನ್ನ ನೀವು ಇರ್ತೀರಿ, ಏನಾಗೋಲ್ಲ. ಹಲ್ಲು ಉದುರ್ತಾವ, ಹಲ್ಲು ನೀವಲ್ಲ. ಈ ಶರೀರದ ಎಲ್ಲ ಅಂಗಗಳು ಹೋದ್ರೂ ನೀವು ಇರ್ತೀರಿ. ಇಂದ್ರಿಯನೂ ನೀವಲ್ಲ. ಜ್ಞಾನ ಆಗುತ್ತಲ್ಲ, ಆಗ್ಲೇ ಏನ್ ಹೇಳಿದ್ವಿ? ತಿಳಿಯುವಂಥದ್ದು ನೀನು, ತಿಳಿಸ್ಕೊಳ್ಳೋದು ನೀನಲ್ಲ. ತಿಳಿಯೋದು ಯಾರಿಗೆ ತಿಳಿತತಿ? ಕಣ್ಣಿಗೆ ತಿಳಿತಂತ ನೀವು ಅನ್ನೋದಾದ್ರೆ, ಸ್ವತಃ ಕಣ್ಣಿಗೆ ಸಹಿತ ತಿಳಿಯೋದಿಲ್ಲ. ಹೆಣಕ್ಕೂ ಕಣ್ಣಿರ್ತಾವ, ಕಣ್ಣು ತಕೊಂಡ ಸತ್ತಿರ್ತಾವ. ಆ ಕಣ್ಣಿಗೆ ತಿಳಿತೈತೇನು? ಇಲ್ಲ. ಲಕ್ಷ ಕೊಡ್ರಿ, ಒಬ್ಬೊಬ್ರು ಕಣ್ಣು ತಕೊಂಡ್ ಮಕ್ಕಳು ಚಾಳಿರ್ತಾವ, ನೋಡಿರೇನು? ಕಣ್ಣು ತಕೊಂಡ ಮಕ್ಕೊಂಡಿರ್ತಾರ, ನಿದ್ದೆ ಎತ್ತಿರ್ತೈತಿ, ಕಣ್ಣು ತೆಗ್ದಿರ್ತಾರ, ನೋಡಿರಲ್ಲ ನೀವು ಅಂತವ್ರನ್ನ? ಬೆಕ್ಕಿದ ನೋಡ್ರಿ, ಅವ್ರು ಹಿಂಗ್ ಕೈಯಾಡಿಸ್ರಿ, ಕಣ್ಣು ಮುಚ್ಕೊಳಲ್ಲ ಅವರು. ಯಾಚಿರ್ದ ಕೈಯಾಡಿಸಿರ್ ದೊಡ್ಡ ಕಣ್ಣು ಮುಚ್ಕೊಂತಾರ. ಒಂದ್ ನೊಣ ಬಂದತ್ತಂದ್ರೂ ಅವ್ರು ಕಣ್ಣು ಮುಚ್ಕೊಳಲ್ಲ, ಕಣ್ಣು ತಕೊಂಡ ಮಕ್ಕೊಂಡಿರ್ತಾರ. ಕಣ್ಣಿಗೆ ತಿಳಿಯೋದಾಗಿದ್ರ ನಿದ್ದೆ ಹತ್ತಿದಾಗ ಅವ್ರು ಯಾಕ ರೆಸ್ಪಾನ್ಸ್ ಮಾಡೋದಿಲ್ಲ? ಕಿವಿಗೆ ಕೇಳೋದಾಗಿದ್ರ ಯಾರಿಗೆ ಕೇಳ್ತಂತ ತಿಳ್ಕೊಂಡ್ರಿ ನೀವು? ಕಿವಿಗೆ ಕೇಳ್ತತ್. ನಿದ್ದೆ ಹೊತ್ತಿದಾಗ ಹೊಯ್ಕೊಂಡ್ರು ಕೇಳೋದಿಲ್ಲ. ಯಾಕ? ಕಿವಿ ಇರಲ್ಲೇನು? ಕಿವಿ ಇರ್ತೈತಿ, ಆದ್ರೆ ನಿದ್ದೆ ಹತ್ತಿದಾಗ ಏನು ಕೇಳೋಲ್ಲ. ಯಾಕೆ ಕೇಳೋಲ್ಲ ಅಂದ್ರೆ ಕಿವಿ ನೀವಲ್ಲ, ಕಣ್ಣು ನೀವಲ್ಲ. ಇದ್ರ ಕುತ್ಕೊಂಡ್ ಕೇಳಿಸ್ಕೊಳೋರು, ಇದ್ರ ಕುತ್ಕೊಂಡ್ ನೋಡೋನು ಬ್ಯಾರೇನೇ ಅದಾನ. ಹಂಗಾದ್ರೆ ಬಹುಶಃ ನಮ್ಮ ಮನಸ್ಸಿರ್ಬೇಕಂತ ನೀವು ವಿಚಾರ ಮಾಡಿದ್ರೆ ಮನಸ್ಸು ಸಹಿತ ನೀವಲ್ಲ. ಯಾಕೆಂದ್ರೆ ಮನಸ್ಸಿಗೂ ಕಣ್ಣಿಗೂ ಕನೆಕ್ಷನ್ ಆದಾಗನ ಎದುರಿಗಿದ್ದ ದೃಶ್ಯ ಕಾಣ್ತೈತಿ. ನೀವು ಒಮ್ಮನ್ ಹಿಂಗ ಕುಂತಿರ್ತಾವ, ಏನಾರ ವಿಚಾರ ಮಾಡ್ತಿದ್ರು, ಮನಸ್ಸು ಇದ್ದಿಲ್ಲ ಅಂದ್ರೆ ಎದುರಿಗೆ ಹೋದ್ರೆ ಗೊತ್ತಾಗೋದಿಲ್ಲ. ಯಾಕ? ಕಣ್ಣಿಲ್ ನೋಡಿದ್ರು ಯಾಕಂದ್ರೆ ಮನಸ್ಸಿಗೂ ಕಣ್ಣಿಗೂ ಕನೆಕ್ಷನ್ ಆಗಿಲ್ಲ. ಮನಸ್ಸು ಕಣ್ಣು ಕನೆಕ್ಟ್ ಆಗ್ಬೇಕು. ಅರಿಯುವಂಥದ್ದು ಕಣ್ಣಂತ ನಾವು ತಿಳ್ಕೊಂಡೇವೆ, ಕಣ್ಣಲ್ಲ ಮನಸ್ಸು. ನೋಡೋದು ಕಣ್ಣಲ್ಲ ಮನಸ್ಸು. ಮನಸ್ಸಿಲ್ಲ ಅಂದ್ರೆ ಈ ಕಣ್ಣಿಗೂ ಮನಸ್ಸಿಗೂ ಕನೆಕ್ಷನ್ ತಪ್ಪಿದ್ರೆ ಅದು ನೋಡೋ ಶಕ್ತಿನೇ ಇಲ್ಲ ಅದಕ್ಕೆ. ಹಂಗಾದ್ರೆ ಮನಸ್ಸು ನಾನೇನು ಅಂದ್ರೆ ಆ ಮನಸ್ಸು ಸಹಿತ ನೀನಲ್ಲ. ಯಾಕಂದ್ರೆ ಮನಸ್ಸು ನನ್ನದು ಅಂತೀರಿ ಹೊರತು ನಾನು ಮನಸ್ಸು ಅಂದಿಲ್ಲ. ನೀವು ಯಾರು ಅಂದಿರೇನು? ನನ್ನ ಮನಸ್ಸು ಯಾಕೋ ಇವತ್ತು ಸಮಾಧಾನ ಇಲ್ಲ ಅಂತೀರಿ ನೀವು. ನನ್ನ ಮನಸ್ಸು ಕೆಟ್ಟತ್ತಂತೀರಿ ನೀವು. ನನ್ನ ಮನಸ್ಸು ಇವತ್ತು ಭಾರಿ ಖುಷಿ ಐತಿ ಅಂತೀರಿ. ನನ್ನ ಮನಸ್ಸು ನಾನಲ್ಲ, ನನ್ನ ಫೋನು ನಾನಲ್ಲ. ಅರ್ಥಕತ್ತಲ್ಲ? ಇದು ನನ್ನ ಮನಸ್ಸು, ನಾನು ಬಳಸುವಂತ ಒಂದು ಕರಣ. ಆ ಕರಣ ನಾನಲ್ಲ, ಅದು ಒಂದು ಇನ್ಸ್ಟ್ರೂಮೆಂಟ್. ಅದನ್ನ ನಾನು ಬಳಸ್ತೀನಿ. ಮನಸ್ಸು ಹೇಳದಂಗೆ ನೀವು ಕೇಳ್ತೀರೇನು? ಈಗ ಅನ್ನಿಸ್ತತಿ, ಯಾಕೋ ಏನು ತಿಳಿವಲ್ದಪ್ಪ, ಎದ್ದು ಹೋಗೋಣ ಅನ್ನಿಸ್ತತಿ. ನಿಮ್ಮ ಮನಸ್ಸು ಅಂತತಿ, ಆದ್ರ ಬುದ್ಧಿ ಅಂತತಿ ನೋಡಿ ಎದ್ದು ಹೋಗಬೇಡ. ಎದ್ದು ಹೋದೆ ಅಂದ್ರೆ ಮತ್ತೆ ಒಂದಿಗಿಂದಾರು
ಅಂದ್ರೆ ನೀವು ಯಾರ ಮಾತು ಕೇಳ್ತೀರಿ? ಮನುಷ್ಯನ ಮಾತು ಕೇಳೋದಿಲ್ಲ. ಬುದ್ಧಿ ನಿರ್ಣಯ ಮಾಡ್ತತಲ್ಲ, ಆ ಬುದ್ಧಿ ನಾನು ಅಂತ ನೀವು ಅನ್ನೋದಾದ್ರೆ, ನಾನು ಬುದ್ಧಿ ಏನು ಅಂದ್ರೆ ಬುದ್ಧಿನೂ ಸಹಿತ ನೀವಲ್ಲ, ಮನಸ್ಸು ನೀವಲ್ಲ, ಬುದ್ಧಿನೂ ನೀವಲ್ಲ. ಯಾಕೆ ಬುದ್ಧಿ ನೀವಲ್ಲ ಅಂದ್ರೆ ನೀವು ಕಾಯಂ ಇರೋರು. ನಿನ್ನೆ ಹೇಳಿದೀವಲ್ಲ, 3 ವೇಳೆನೂ ನೀವಿರೋರು. ಯಾವ 3 ವೇಳೆ? 3 ಅವಸ್ಥೆ ಬರ್ತವೆ ನಮಗ.